ಸರ್ ನಮಸ್ತೆ. ಸರ್ ನಾವು ಲಯನ್ಸ್ ಹೈಸ್ಕೂಲಿಂದ. ಸರ್ ನಾನು ನಿಮ್ಮನ್ನು ಭೇಟಿ ಆಗಬೇಕಿತ್ತು. ಸರ್ ಆಗಲೇ ಮರ್ತೋಗ್ಬಿಟ್ಟೆ. ಸರ್ ಅಡ್ರೆಸ್ ಎಲ್ಲಿ ಬರುತ್ತೆ? ಮೈಸೂರಾ ಸರ್? ಓಕೆ ಸರ್, ಥ್ಯಾಂಕ್ ಯು. ಪರವಾಗಿಲ್ಲ ಬಿಡಿ ಸರ್, ನಾವು ಗೂಗಲ್ ಮ್ಯಾಪ್ ಹಾಕೊಂಡು ಬರ್ತೀವಿ. Your destination reached. ಲಯನ್ಸ್ ಎಜುಕೇಷನಲ್ ಸೊಸೈಟಿಯ ಶಾಲಾ ವಾರ್ಷಿಕೋತ್ಸವದ ಈ ಸಂಭ್ರಮದ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾಗಿರುವ ಮಹಾನ್ ಸಾಧಕರೊಬ್ಬರ ಪರಿಚಯ ಇಲ್ಲಿದೆ. ಪ್ರೊಫೆಸರ್ ಮೈಸೂರು ಕೃಷ್ಣಮೂರ್ತಿ ಅವರು 1965ರ ಆಗಸ್ಟ್ 26ರಂದು ಮೈಸೂರಿನಲ್ಲಿ ಜನಿಸಿದರು. ಅವರು ಶ್ರೀಮತಿ ಲಕ್ಷ್ಮಮ್ಮ ಮತ್ತು ಶ್ರೀರಂಗಯ್ಯ ಅವರ ಪುತ್ರರಾಗಿದ್ದು, ಬಾಲ್ಯದಿಂದಲೇ ಕನ್ನಡ ಸಾಹಿತ್ಯ ಮತ್ತು ಜಾನಪದ ಸಂಗೀತದಲ್ಲಿ ವಿಶೇಷ ಪ್ರತಿಭೆಯನ್ನು ತೋರಿಸಿದರು. ಶಾಲಾ ಮತ್ತು ಕಾಲೇಜು ದಿನಗಳಲ್ಲಿ ಉತ್ತಮ ಗಾಯಕರಾಗಿ ಗುರುತಿಸಿಕೊಂಡ ಅವರು ಜಿಲ್ಲೆ ಮತ್ತು ರಾಜ್ಯ ಮಟ್ಟದ ಗಾಯನ ಸ್ಪರ್ಧೆಗಳಲ್ಲಿ ಬಹುಮಾನಗಳನ್ನು ಗೆದ್ದಿದ್ದಾರೆ. ತಮ್ಮ ಬಿ.ಎ. ಅಂತಿಮ ಪರೀಕ್ಷೆಯಲ್ಲಿ ಕನ್ನಡ ಐಚ್ಛಿಕ ವಿಷಯದಲ್ಲಿ ಅತ್ಯಧಿಕ ಅಂಕಗಳನ್ನು ಪಡೆದ ಅವರು 1986ರಲ್ಲಿ ಹಂಬಳೆ ಸದಾಶಿವರಾವ್ ಸ್ಮಾರಕ ನಗದು ಬಹುಮಾನ ಪಡೆದಿದ್ದಾರೆ. 1989ರ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಚಿನ್ನದ ಪದಕ ಹಾಗೂ ರ್ಯಾಂಕ್ ಸಹಿತ ಸ್ನಾತಕೋತ್ತರ ಪದವಿ ಪಡೆದ ಅವರು 1990ರಲ್ಲಿ ಮೊದಲ ಪ್ರಯತ್ನದಲ್ಲಿ ಯುಜಿಸಿ ನ್ಯಾಟ್ನಲ್ಲಿ ತೇರ್ಗಡೆಗೊಂಡರು. 1992ರಲ್ಲಿ ಅವರು ಕರ್ನಾಟಕ ಲೋಕಸೇವಾ ಆಯೋಗದ ಮೂಲಕ ಕಾಲೇಜು ಅಧ್ಯಾಪಕರಾಗಿ ನೇಮಕಗೊಂಡರು ಮತ್ತು ಶ್ರೀ ಮಹದೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕೊಳ್ಳೇಗಾಲ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಬನ್ನೂರು, ಮಹಾರಾಣಿ ಮಹಿಳಾ ಕಲಾ ಮತ್ತು ವಾಣಿಜ್ಯ ಕಾಲೇಜು, ಮೈಸೂರು, ಮಹಾರಾಣಿ ಮಹಿಳಾ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜು, ಮೈಸೂರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕೃಷ್ಣರಾಜನಗರ ಮುಂತಾದ ಹಲವಾರು ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸಿದರು. ಅಧ್ಯಾಪಕರಾಗಿ ಮತ್ತು ಸಾಹಿತಿಯಾಗಿಯೂ ಅವರು ತಮ್ಮ ಪ್ರಬಲ ಅನುಪಸ್ಥಿತಿಯನ್ನು ಸ್ಥಾಪಿಸಿದರು. ವಿಶ್ವವಿದ್ಯಾನಿಲಯ, ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣಗಳಲ್ಲ, ಕನ್ನಡ ಸಾಹಿತ್ಯ ಮತ್ತು ಜಾನಪದ ವಿಷಯಗಳ ಕುರಿತು ಪ್ರಬಂಧಗಳನ್ನು ಮಂಡಿಸಿದ್ದು, ಕರ್ನಾಟಕ ರಾಜ್ಯ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ, ಯುವಜನರ ಸೇವೆ ಮತ್ತು ಕ್ರೀಡಾ ಇಲಾಖೆ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ನಡೆಸಿದ ಜಾನಪದ ಗೀತೆಗಳ ಕಾರ್ಯಕ್ರಮಗಳಲ್ಲಿ ಸಂಪನ್ಮೂಲ ವ್ಯಕ್ತಿ ಮತ್ತು ಸಂಚಾಲಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರು ಮೈಸೂರು ವಿಶ್ವವಿದ್ಯಾನಿಲಯ ಮತ್ತು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಿವಿಧ ಪಠ್ಯ ರಚನಾ ಮಂಡಳಿಗಳ ಸದಸ್ಯರಾಗಿದ್ದಾರೆ. ಜೊತೆಗೆ ಹಲವು ಸ್ವಾಯತ್ತ ಕಾಲೇಜುಗಳಲ್ಲಿ ಕನ್ನಡ ಅಧ್ಯಯನ ಮಂಡಳಿಗಳಲ್ಲಿಯೂ ಸೇವೆ ನೀಡಿದ್ದಾರೆ. ಪ್ರೊಫೆಸರ್ ಕೃಷ್ಣಮೂರ್ತಿಯ ಸಾಹಿತ್ಯಕ ಮತ್ತು ಜಾನಪದ ಕೊಡುಗೆ ಅತಿ ವಿಶೇಷವಾಗಿದೆ. ಅವರು ಕವನ ಸಂಕಲನ, ಅರಿವ ನದಿಯ ಸರಿಗಮ, ವಿಮರ್ಶೆಗಳು, ಪ್ರಾಚೀನ ಕನ್ನಡ ಕಾವ್ಯಗಳಲ್ಲಿ ನಾಟಕೀಯತೆ, ಹಚ್ಕೋದದ ಅಲೆಗಳು, ಅದಕ್ಕೆ ಹಲವು ಹಾದಿ, ಗದ್ಯಾನುವಾದ, ಮಾಳವಿಕ ಜ್ಞಮಿತ್ರ ನಾಟಕದ ಕಥೆ, ಜೀವನ ಚರಿತ್ರೆಗಳು, ವೀರಯೋಧ ಬೆಳ್ಳಿಯಪ್ಪ, ಮಿಸ್ಟರ್ ಫೋಕ್ಲೋಂಡಾ, ಪಿ.ಕೆ. ರಾಜಶೇಖರ, ಜಾನಪದ ಕೃತಿಗಳು, ಗಂಧದ ಗವಳಿದ್ದವು, ಕೋಗಿಲೆಗೆ ಕೂಗುತಿಯಲ್ಲೋ, ಸಂಪಾದಿತ ಕೃತಿಗಳು, ಜನಪದ ಜೋಗಿ, ಬಸವ ಭಾಗ್ಯ, ಐಸಿರಿ, ನಿಜ ತಿಲಕ ಮತ್ತು ವಿಮರ್ಶಾತ್ಮಕ ಕೃತಿಗಳು, ಸಿರಿ ಭುವನ ಜ್ಯೋತಿ ಮಹಾಕಾವ್ಯ ಸಮೀಕ್ಷೆ, ಜನಪದ ಮಹಾಭಾರತ ಸಮೀಕ್ಷೆ ಪ್ರಕಟಿಸಿದ್ದಾರೆ. ವಿಶ್ವವಿದ್ಯಾನಿಲಯಗಳ ಪಠ್ಯಪುಸ್ತಕಗಳ ಸಾಧಕರಾಗಿ ಅವರು ನಿರ್ವಹಣಾ ಗಂಗೋತ್ರಿ, ಭಾಗ 1-4, ವಿಶೇಷ ಕವಿ ಪಂಪ, ಕನ್ನಡ ಸಾಹಿತ್ಯ ಮತ್ತು ಕನ್ನಡ ಸಿನಿಮಾ ಮುಂತಾದ ಪುಸ್ತಕಗಳನ್ನು ಸಂಪಾದಿಸಿದ್ದಾರೆ. ಅಂತಾರಾಷ್ಟ್ರೀಯವಾಗಿ ಅವರು 2008ರಲ್ಲಿ ಚಿಕಾಗೋದಲ್ಲಿ ನಡೆದ 5ನೇ ಅಕ್ಕ ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ಭಾಗವಹಿಸಿ ಜಾನಪದ ಸಂಸ್ಕೃತಿ ಮತ್ತು ಸಂಗೀತ ಕುರಿತು ಪ್ರಸ್ತುತಿಗಳನ್ನು ನೀಡಿದರು. ಜನಪದ ಸಂಗೀತದಲ್ಲಿ ಪ್ರೊಫೆಸರ್ ಕೃಷ್ಣಮೂರ್ತಿ ಕಳೆದ 42 ವರ್ಷಗಳಿಂದ ಡಾ. ವಿ.ಕೆ. ರಾಜಶೇಖರ್ ಅವರ ನೇತೃತ್ವದಲ್ಲಿ ವನ್ನರು ಜಾನಪದ ಗಾಯನದಲ್ಲಿ ಪ್ರಮುಖ ಪಾತ್ರವಹಿಸುತ್ತಿದ್ದಾರೆ. ಅವರು ರಾಜ್ಯ ಹಾಗೂ ದೇಶದ ಹೊರನಾಡಿನಲ್ಲಿ ಸಾವಿರಾರು ವೇದಿಕೆಗಳಲ್ಲಿ ಪ್ರದರ್ಶನ ನೀಡಿದ್ದು, ಮೈಸೂರು ಆಕಾಶವಾಣಿ ಎ ದರ್ಜೆಯ ಜನಪದ ಗಾಯಕರು ಮತ್ತು ಮೈಸೂರು ದಸರಾ ಮಹೋತ್ಸವದ ಪ್ರಧಾನ ವೇದಿಕೆಯಲ್ಲಿ 6 ಬಾರಿ ಗಾಯನ ಮಾಡಿದ್ದಾರೆ. ಅವರ ಧ್ವನಿಸುರುಳಿಗಳಲ್ಲಿ ಪ್ರಮುಖ ಗೀತೆಗಳು ಶರಣು ಶರಣು ಮಾದೇಶ್ವರಗೆ, ಸಿರಿ ಚುಂಚನಗಿರಿ, ಕೋಗಿಲಾಗಿ ಕೂಗುತಿಹಲೋ, ನಕ್ಕರೆ ನಗಳೀಲು ಹಾಡು, ಮುತ್ತಿನ ಅರಗಿಣಿ, ಹಿಂದುಳಿಯೊಡೆಯ ದುಂಡು ಮಾದಯ್ಯ ಮತ್ತು ಹೆಚ್ಚೊಡರು. ಅವರ ಸಾಧನೆಗಳಿಗೆ ಹಲವಾರು ಪ್ರಶಸ್ತಿಗಳು ಲಭ್ಯವಿದ್ದು, ಪ್ರಮುಖವಾದವುಗಳು
ಕರ್ನಾಟಕ ಸಾಹಿತ್ಯ ಅಕಾಡೆಮಿ ರಾಜ್ಯ ಮಟ್ಟದ ಸಾಹಿತ್ಯ ಶ್ರೀ ಪ್ರಶಸ್ತಿ 2021, ನಾಡ ಚೇತನ ಪ್ರಶಸ್ತಿ, ಜಾನಪದ ಗಾಯನ ರತ್ನ, ಜನಪದ ಸಂಗೀತ ಶ್ರೀ ಪ್ರಶಸ್ತಿ, ಸಂಗೀತ ಪ್ರಕಾಶನ ಪ್ರಶಸ್ತಿ, ಮಹಾರತ್ನ ಟ್ರಸ್ಟ್ ಗೌರವ ಪ್ರಶಸ್ತಿ, ಕನ್ನಡ ಸಾಹಿತ್ಯ ರತ್ನ ಪ್ರಶಸ್ತಿ, ಕರ್ನಾಟಕ ಜಾನಪದ ಪರಿಷತ್ ಪ್ರಶಸ್ತಿ ಹಾಗೂ ಇತರ ಅನೇಕ ಗೌರವಗಳು. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪ್ರೊಫೆಸರ್ ಮೈಸೂರು ಕೃಷ್ಣಮೂರ್ತಿ ಸರ್ ಅವರಿಗೆ ಲಯನ್ಸ್ ಸಂಸ್ಥೆಯ ಪರವಾಗಿ ಸ್ವಾಗತ ಸುಸ್ವಾಗತ.